ಅಂದರೆ 38 ಸೈಜ್ ಇದೆ ಇದು ಬ್ಲೌಸು. 38 ಸೈಜ್ಗೆ 3.5 ಶೋಲ್ಡ್ರ್ ತೊಗೋಬೇಕು. ಫುಲ್ ಶೋಲ್ಡ್ರು 8 ತೊಗೋಬೇಕು. ಫುಲ್ ಆರ್ಮಲ್ ಡೌನಿಂಗು 8 ತೊಗೋಬೇಕು. 3.5 ಡೌನು ಫಸ್ಟ್ ನೆಕ್ದು 3.5 ಡೌನಿಂಗು 3.5 ಬಿಡ್ತು. ನೀಟಾಗಿ ರೌಂಡಾಗಿ ಹಾಕ್ಕೋಬೇಕು ಹಿಂಗೆ. ಬೇಕಲ್ವ ಇದು? ಆಮೇಲೆ ಇದು ಫುಲ್ಲು ಲೆಂತು 15 ಬೇಕು. ನಾವು 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿವಿ. ಹಿಂದೆ ಗ್ಯಾಪಲ್ಲಿ ಈಗ ಇಲ್ಲಿಂದ 1 ಇಂಚ್ ಬಿಟ್ಟು ಇಲ್ಲಿಂದ 15ಕ್ಕೆ ಎಲ್ಲಿ ರೆಡಿ ಆಗುತ್ತೆ. ನಾಲ್ಕು ಇಂಚ್ ಇದು ನಿಮಗೆ 3.5 ಇರಬೇಕು. ಆಮೇಲೆ ಫುಲ್ಲಿ 3.5ಇಂದ 3.5ಗೆ ಲೈನ್ ಹಾಕ್ಕೋಬೇಕು. ಹಿಂಗೆ ಲೈನ್ ಹಾಕ್ಕೊಂಡು ಈಗ ಅವ್ರು ಯಾವ ಥರ ಡಿಸೈನ್ ಕೇಳಿದ್ದಾರೆ ಅಂದರೆ ಈ ಥರ ಕೇಳಿದ್ದಾರೆ. ನಮಗೆ ಈಗ ಇದು ಬರಬೇಕು ಸೇಪು. ನಾವು ಏನಿದ್ರು ಈಗ ಇಷ್ಟೇ ಇದ್ರೊಳಗೆ ಫುಲ್ಲು ಹಿಂಗೆ ಮಾಡ್ಕೋಬೇಕು. ಹಿಂಗೆ ಈಗ ಇಲ್ಲಿ ಏನಿದೆಯಲ್ಲ ಈ ಗ್ಯಾಪ್ ಬಿಟ್ಟಿದ್ದೀವಲ್ಲ, ಈ ಗ್ಯಾಪು ಇಲ್ಲಿದೆ, ಬಾರ್ಡ್ರ್ ಬಂದಿದೆಯಲ್ಲ, ಸೊ ಅಲ್ಲಿಂದ ನಾವು ಇಲ್ಲಿ ಗ್ಯಾಪ್ ಬಿಟ್ಕೊಂಡು ಹಿಂಗೆ ರೌಂಡಾಗಿ ಬಂದು ಅಗಲ ಬರಬೇಕು. ಬಂದು ಇಲ್ಲಿಂದ ಹಿಂಗೆ ಬರಬೇಕು. ರೌಂಡಾಗಿ ನಿಮಗಿದ್ರಲ್ಲಿ ಎಷ್ಟರ ರೌಂಡ್ ತಗೋಬೋದು ನೀವು. ಮಿನಿಮಮ್ 3.5 ಇಟ್ಕೊಂಡಾರ ತೆಗಿಬೋದು. ಹೀಗೆ ಈಗ ಇದೇನು ಗ್ಯಾಪ್ ಇದೆಯಲ್ಲ ನಮಗೆ, ಈ ಗ್ಯಾಪ್ಗೆ ಇದು ಬರುತ್ತೆ ನಮಗೆ. ಇವಾಗ ಇದನ್ನು ನಾವೇನು ಮಾಡಬೇಕು, ಒಂದು ಸ್ವಲ್ಪ ಈ ಕಡೆಯಿಂದ ಸ್ಲೋಪ್ ತಗೋಬೇಕು. ಹಿಂಗೆ ಕಟ್ಟಿಂಗಲ್ಲಿ ಇದು ಓಕೆನಾ. ಇದು ವಿತ್ ಸ್ಟಿಚ್ ಮೆಜರ್ಮೆಂಟಲ್ಲಿ ಲೆಂತ್ ಸೇರಿಸಿದೆ. 3.5 4.5 ಲೆಂತ್ 3.5 ಫುಲ್ಲು 60. ಇವಾಗ ಕಟ್ ಮಾಡೋದು ಇದೇನು ಕಟ್ ಮಾಡಿ ಮಾರ್ಕ್ ಮಾಡಿರ್ತೀವಲ್ಲ, ಇದು ಸಪ್ರೇಟ್ ಎತ್ತಿಟ್ಕೋಬೇಕು. ಇದು ರೌಂಡಾಗಿ ಸ್ವಲ್ಪ ಹಿಂಗೆ ರೌಂಡ್ ತಗೊಂಡ್ರೆ ಸಾಕು. ಈ ಬೋಟ್ ನೆಕ್ಕಿಗೆ ಸೇಪ್ ತೆಗಿಲೇಬೇಕು ಅನ್ನೋದೇನಿಲ್ಲ. ಫಸ್ಟು ಫ್ರಂಟ್ಗೆ ಬ್ಯಾಕಿಗೆ ಇದನ್ನು ಲೈನಿಂಗಲ್ಲಿ
ಸ್ವಲ್ಪ ಎಲ್ಲಿ ವೇರಿಯೇಷನ್ ಆಗಬಾರ್ದು. ನಿಮಗಂತೂ ಶೇಪ್ ಸರಿ ಬಂದಿಲ್ಲ ಅಂದರೆ ಕರೆಕ್ಷನ್ ಮಾಡ್ಕೋಬೇಕು. ಪೇಪರಿಂದ ಇದಕ್ಕೆ ಮಾರ್ಕ್ ಮಾಡ್ಕೊಳ್ಳುವಾಗ ಶೇಪ್ ಸರಿ ಬಂದಿಲ್ಲ ಅಂದರೆ ನಾನೀಗ ಎಕ್ಸ್ಟ್ರಾ ಬಟ್ಟೆ ಪೇಪರಲ್ಲಿ ನಮಗೆ 12 ಇಂಚ್ ಬೇಕಾಗಿತ್ತು, ಅದು 11 ಇತ್ತು. ಸೊ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇದಕ್ಕೆ ಶೇಪ್ ತೆಗಿಲಿಲ್ಲ. ಸೇಪ್ ತೆಗಿಬೋದು, ತೆಗಿಬೋದು. ಆಲ್ಮೋಸ್ಟ್ ಅಲ್ಲಿ ನಾನು ಬೋಟ್ ನೆಕ್ ಹೊಲಿದ್ರೆ ಸೇಪ್ ತೆಗಿಯಲ್ಲ. ಆರ್ಮೂಲಲ್ಲಿ 1 ಇಂಚು 1.5 ತಗೊತೀವಲ್ವ, ಅದನ್ನು ನಾನು 1 ಇಂಚ್ ಅಷ್ಟೇ ತಗೊತೀನಿ. ಇದನ್ನೆಲ್ಲ ಈಸಿಯಾಗಿ ಕಟ್ ಮಾಡಿಬಿಡ್ತೀವಿ. ನಮಗೆ ಪ್ರಾಬ್ಲಮ್ ಬರೋದು ಎಲ್ಲಿ ಅಂದರೆ ಇದು ಎಕ್ಸ್ಟ್ರಾ ಪೀಸ್ ಕಟ್ ಮಾಡ್ಕೊಳೋ ಅವಶ್ಯಕತೆ ಇರುತ್ತೆ ನೋಡು ನಮಗೆ. ಅಲ್ಲಿ ಏನು ಬರುತ್ತೆ ಅಂದರೆ, ಈಗ ನಾವಿಲ್ಲಿ ಫೋಲ್ಡಿಂಗಿಗೆ ಸೇಮ್ ಕರೆಕ್ಟ್ ಹೋಗುತ್ತೆ, ಬಟ್ ಇಲ್ಲಿ ನಾವು ಜಾಸ್ತಿ ಮಾಡ್ಕೋಬೇಕು ಅವಾಗ ಬಟ್ಟೆನ. ಇದು ಎಡ್ಜಿಗೆ ಎಡ್ಜ್ ಕರೆಕ್ಟಾಗಿದೆ. ಈ ಭಾಗ ಇರುತ್ತಲ್ಲ ಹಿಂಗೆ ಸೇಪ್ ತೆಗೆದು, ಯಾಕಂದರೆ ಇದನ್ನು ಟರ್ನ್ ಮಾಡಿ ಸ್ಟಿಚ್ ಮಾಡ್ತೀವಲ್ಲ ಅಲ್ಲಿ ನಮಗೆ ಬಟ್ಟೆ ಅಲ್ಲಿ ಜಾಸ್ತಿ ಬೇಕಾಗುತ್ತೆ ನಮಗೆ. ಈಗಿದು ನಮಗೆ ಕಟ್ ಪೀಸ್ ಪ್ಯಾಚ್ ವರ್ಕ್ ಮಾಡ್ತೀವಿ, ಸರಿನಾ? ಬಟ್ ಇದನ್ನು ನಾವೇನು ಮಾಡಬೇಕು, ಮಿನಿಮಮ್ 1 ಇಂಚ್ ಹೀಗೆ. ಇದು ಎಕ್ಸಾಕ್ಟ್ ಪೇಪರ್ ಕಟ್ಟಿಂಗು. ಇದು ಫೋಲ್ಡ್ ಮಾಡ್ತೀವಲ್ಲ, ಸೊ ಅದರಿಂದ ಹಿಂಗೆ 1 ಇಂಚು, ಇಲ್ಲಿಂದ 1/2 ಇಂಚು, ಇಲ್ಲಿಂದ 1/2 ಇಂಚು ಹಿಂಗೆ. ನೀವು ಇಲ್ಲಿಂದ ಜಾಸ್ತಿನೂ ತಕ್ಕೋಬೋದು. ಇಲ್ಲಿ ಸ್ಟಿಚ್ ಮಾಡಿ 1/4 ಇಂಚ್ ಒಳಗಡೆ ಹೋಗಿರುತ್ತೆ, ಅದು ನಮಗೆ ಸರಿ ಹೋಗುತ್ತೆ. ಇಲ್ಲಿ ಈ ಥರ ಬರುತ್ತೆ ಡಿಸೈನ್. ಓಕೆ.